ಹಳ್ಳಿಗಳು ಯಾವತ್ತು ಉದ್ಧಾರ ಆಗುತ್ತೋ ಅವತ್ತು ಭಾರತ ಅಭಿವೃದ್ಧಿ ಆಗುತ್ತೆ ಅಂತ ಮಹಾತ್ಮ ಗಾಂಧೀಜಿ ಹೇಳಿದರು. ಆದರೆ ಇವತ್ತು ಹಳ್ಳಿಗಳು ಅಭಿವೃದ್ಧಿ ಎನ್ನುವ ರಾಜಕಾರಣಿಗಳ ಭಾಷಣದಲ್ಲಿ ಇದೆಯೇ ಹೊರತು ವಾಸ್ತವವಾಗಿ ಅದು ಕಾಣ್ತಿಲ್ಲ. ಅದಕ್ಕೆ ಕಾರಣವೇ ಗ್ರಾಮ ಪಂಚಾಯಿತಿಯಲ್ಲಿ ಕಣ್ಣಿಗೆ ಕಾಣದಂತ ನಡೀತಿರೋ ಭ್ರಷ್ಟಾಚಾರ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಿರೋ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಷ್ಟಕ್ಕೂ ಏನದು ಅಂತಹ ಸ್ಟೋರಿ ಅಂತೀರಾ? ಅದುವೇ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲ ಪಿಡಿಒಗಳು ಮಾಡ್ತಿರೋ ಗೋಲ್ಮಾಲ್ಗಳು. ಅಂತಹ ಗೋಲ್ಮಾಲ್ಗಳಲ್ಲಿ ಒಂದು ಪಿಡಿಒ ಎಸ್.ಎಂ. ಬಿರಾದರ್ ಅವರ ಕರ್ಮಕಾಂಡ. ಎಷ್ಟಕ್ಕೂ ಈ ಪಿಡಿಒ ಯಾವ ರೀತಿಯ ಗೋಲ್ಮಾಲ್ ಮಾಡಿದ್ದಾರೆ ಎನ್ನುವುದನ್ನ ದಾಖಲೆ ಸಮೇತ ನಿಮ್ಮ ಮುಂದೆ ಇಡ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಕಾಂಗ್ರೆಸ್ ಎಂಎಲ್ಎ ಆದ ಗಣೇಶ್ ಹುಕ್ಕೇರಿ ಅವರ ಮತಕ್ಷೇತ್ರ ವ್ಯಾಪ್ತಿಗೆ ಚಿಕ್ಕಲವಾಳ ಗ್ರಾಮ ಪಂಚಾಯಿತಿ ಬರುತ್ತೆ. ಈ ಪಂಚಾಯಿತಿಯಲ್ಲಿ ಪಿಡಿಒ ಆಗಿರೋ ಎಸ್.ಎಂ. ಬಿರಾದರ್, ಈ ಬಿರಾದರ್ ಮಾಡಿರೋ ಗೋಲ್ಮಾಲ್ ಎಂತಹದ್ದು ಅಂತ ತಿಳಿಬೇಕಾದ್ರೆ ನೀವು ಕೂಡ ಈ ಪಂಚಾಯಿತಿಯ ಪ್ರೊಸೀಡಿಂಗ್ ಬುಕ್ ನೋಡ್ಲೇಬೇಕು. ಈ ಪ್ರೊಸೀಡಿಂಗ್ ಬುಕ್ ನಲ್ಲಿ 2023-2024 ಸಾಲಿನ ಜುಲೈ 21ರಂದು ಬದಲಾಗಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ವಿವರ ಹಾಗೂ ಆ ಸಮಯದಲ್ಲಿ ನಡೆಯುತ್ತಿರುವ ಸಭೆಯ ಬಗ್ಗೆ ಎಲ್ಲಾ ಮಾಹಿತಿ ಇದೆ. 2023ರ ಜುಲೈ 21ರಂದು ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ. ಹೊಸ ಅಧ್ಯಕ್ಷ ಆಯ್ಕೆಯಾದ ಮರುದಿನವೇ ಅಂದ್ರೆ ಜುಲೈ 22ರಂದು 15ನೇ ಫೈನಾನ್ಸ್ ಅನುದಾನದಲ್ಲಿ 4,79,308 ರೂಪಾಯಿಯನ್ನ ಪಿಡಿಒ ಡ್ರಾ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಜುಲೈ 21ರಂದು ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ ದಿನವೂ ಕೂಡ 2,10,000 ಡ್ರಾ ಮಾಡಿದ್ದಾರೆ. ಅಂದ್ರೆ 2 ದಿನದಲ್ಲಿ ಒಟ್ಟು 6,89,308 ರೂಪಾಯಿ ಡ್ರಾ ಆಗಿದೆ. ಇನ್ನು ಇಷ್ಟು ದೊಡ್ಡ ಮೊತ್ತದ ಹಣ ಡ್ರಾ ಮಾಡಿರೋದು ಹೊಸ ಅಧ್ಯಕ್ಷರಿಗೆ ನೀಡಿರುವ ಡಾಂಗಲ್ ನಿಂದಲ್ಲ, ಬದಲಾಗಿ ಹಳೆಯ ಅಧ್ಯಕ್ಷರಿಗೆ ನೀಡಿದ ಡಾಂಗಲ್ ನಿಂದ. ಸ್ನೇಹಿತರೆ, ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕೆಲಸಕ್ಕೆ ಹಣ ಡ್ರಾ ಮಾಡಬೇಕು ಅಂದ್ರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಡಾಂಗಲ್ ಹಾಗೂ ಪಿಡಿಒಗೆ ಒಂದು ಡಾಂಗಲ್ ನೀಡಿರುತ್ತಾರೆ. ಒಂದು ಬಾರಿ ಹಳೆಯ ಅಧ್ಯಕ್ಷರು ರಾಜೀನಾಮೆ ಕೊಟ್ಟ ಬಳಿಕ ಆ ಹಳೆಯ ಡಾಂಗಲ್ನ ಮತ್ತೆ ಹಣ ಡ್ರಾ ಮಾಡುವಂತಿಲ್ಲ. ಅದರಲ್ಲೂ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ ದಿನವೂ ಸಹ ಹಣ ಡ್ರಾ ಮಾಡುವಂತಿಲ್ಲ. ಹೊಸ ಅಧ್ಯಕ್ಷರಿಗೆ ಹೊಸ ಡಾಂಗಲ್ ಬರೋವರೆಗೂ ಯಾವುದೇ ಹಣಕಾಸಿನ ವ್ಯವಹಾರ ಕೂಡ ನಡೆಯದಂತೆ ಪಂಚಾಯಿತಿಗಳಿಗೆ ಕಟ್ಟುನಿಟ್ಟಿನ ನಿಯಮ ಇರುತ್ತೆ. ಆದ್ರೂ ಈ ಪಿಡಿಒ ಎಸ್.ಎಂ. ಬಿರಾದರ್ ಮಾತ್ರ ಅಂತಹ ನಿಯಮಗಳನ್ನ ಗಾಳಿಗೆ ತೂರಿ 15ನೇ ಫೈನಾನ್ಸ್ ಅನುದಾನದಲ್ಲಿ ಜುಲೈ 21 ಹಾಗೂ ಜುಲೈ 22ರಂದು ಬರೋಬ್ಬರಿ 6,89,308 ರೂಪಾಯಿ ಹಣವನ್ನ ಡ್ರಾ ಮಾಡಿದ್ದಾರೆ. ಹೀಗೆ ಚಿಕ್ಕಲವಾಳ ಪಿಡಿಒ ಎಸ್.ಎಂ. ಬಿರಾದರ್ ಹಣ ಡ್ರಾ ಮಾಡಿರುವುದಕ್ಕೆ ಸಾಕ್ಷ್ಯವೇ ಗ್ರಾಮ ಪಂಚಾಯಿತಿಯ ಈ ಕ್ಯಾಶ್ ಬುಕ್. ಇದರಲ್ಲಿ 2023ರ ಜುಲೈ 21 ಹಾಗೂ ಜುಲೈ 22ರಂದು 2 ದಿನದಲ್ಲಿ ಎಷ್ಟು ಲಕ್ಷ ಹಣ ಡ್ರಾ ಮಾಡಿದ್ದಾರೆ ಎನ್ನುವುದರ ಕಂಪ್ಲೀಟ್ ವಿವರ ಇಲ್ಲಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಹಣ ಡ್ರಾ ಮಾಡಬೇಕಾದ್ರೂ ಯಾವ ಕಾರಣಕ್ಕೆ ಹಣ ಡ್ರಾ ಮಾಡಿದ್ದಾರೆ ಎನ್ನುವ ಬಗ್ಗೆಯೂ ನಿರ್ದಿಷ್ಟವಾಗಿ ಉಲ್ಲೇಖಿಸಬೇಕು. ಆದ್ರೆ ಆ ಬಗ್ಗೆಯೂ ಯಾವ ನಿಖರವಾದ ಉಲ್ಲೇಖ ಕೂಡ ಮಾಡಿಲ್ಲ. ಇದೇ ವಿಚಾರ ಸದ್ಯ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇನ್ನು ಹೊಸ ಅಧ್ಯಕ್ಷರು ಆಯ್ಕೆಯಾದ ಬಳಿಕ ಅವರ ಹೆಸರಲ್ಲಿ ಹೊಸ ಡಾಂಗಲ್ ಬಂದಿರೋದು ಕೂಡ 2023ರ ಆಗಸ್ಟ್ 8ರಂದು. ಅಷ್ಟೊಳಗೆ 15ನೇ ಫೈನಾನ್ಸ್ ನಲ್ಲಿ ಹಳೆಯ ಅಧ್ಯಕ್ಷರ ಡಾಂಗಲ್ ಬಳಸಿ ಪಿಡಿಒ ಎಸ್.ಎಂ. ಬಿರಾದರ್ ಇಷ್ಟು ದೊಡ್ಡ ಮೊತ್ತವನ್ನ ಡ್ರಾ ಮಾಡಿದ್ದಾರೆ. ಈ ಬಗ್ಗೆ ಹಳ್ಳಿಯ ಪ್ರಜ್ಞಾವಂತರು ಕೇಳಿದ್ರೆ ಪಿಡಿಒ ಎಸ್.ಎಂ. ಬಿರಾದರ್ ಮಾತ್ರ ಯಾವುದೇ ಉತ್ತರ ಕೊಡಲ್ಲ. ಅಲ್ಲದೆ ಯಾರಿಗ್ ಬೇಕಾದ್ರೂ ಹೇಳ್ಕೊ ಹೋಗುವಂತೆಲ್ಲ ಬೇಜವಾಬ್ದಾರಿತನ ತೋರಿಸಿರುವುದಾಗಿ ಹಲವು ಆರೋಪಗಳು ಅವರ ವಿರುದ್ಧ ಸ್ಥಳೀಯವಾಗಿ ಕೇಳಿಬರುತ್ತಿದೆ. ಇಂತಹ ಸಣ್ಣದೊಂದು ಗ್ರಾಮ ಪಂಚಾಯಿತಿಯಲ್ಲೇ 2 ದಿನದಲ್ಲಿ ಅಕ್ರಮವಾಗಿ 6,89,308 ರೂಪಾಯಿ ಹಣವನ್ನ ಪಿಡಿಒ ಡ್ರಾ ಮಾಡಿದ್ದಾರೆ. ಎಷ್ಟು ದೊಡ್ಡ ಗೋಲ್ಮಾಲ್ ನಡೆದಿದ್ರೂ ಬೆಳಗಾವಿ ಸಿಇಒ ರಾಹುಲ್ ಸಿಂಧೆ ಇಲ್ಲಿಯವರೆಗೂ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ಬಹುಶಃ ಅವರ ಗಮನಕ್ಕೆ ಪಿಡಿಒ ಎಸ್.ಎಂ. ಬಿರಾದರ್ ಮಾಡಿರೋ ಈ ಗೋಲ್ಮಾಲ್ ಬಂದೇ ಇಲ್ಲ ಎನ್ನುವುದು ನಿಜಕ್ಕೂ ದುರಂತ. ಒಂದು ಗ್ರಾಮ ಪಂಚಾಯತಿಯಲ್ಲಿ ಇಷ್ಟು ದೊಡ್ಡ ಗೋಲ್ಮಾಲ್ ನಡೆದಿದೆ ಅಂದ್ರೆ ರಾಜ್ಯವ್ಯಾಪಿ ಇರುವ ಗ್ರಾಮ ಪಂಚಾಯಿತಿಗಳಲ್ಲಿ ಇನ್ನು ಏನೆಲ್ಲಾ ಭ್ರಷ್ಟಾಚಾರಗಳು ಕಣ್ಣಿಗೆ ಕಾಣದಂತೆ ನಡೆದಿರುವುದು ಎನ್ನುವ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಅದಕ್ಕೆ ಇಂತಹ ಗೋಲ್ಮಾಲ್ಗಳ ಬಗ್ಗೆ ಈ ಮತಕ್ಷೇತ್ರದ ಎಂಎಲ್ಎ ಗಣೇಶ್ ಹುಕ್ಕೇರಿ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕಿದೆ. ಅದರಲ್ಲೂ ಆಡಳಿತಾರೂಢ ಪಕ್ಷಕ್ಕೆ ಸೇರಿರೋ ಗಣೇಶ್ ಹುಕ್ಕೇರಿ ಇಂತಹ ಗೋಲ್ಮಾಲ್ಗಳನ್ನ ತಡೆಯೋಕೆ ಕ್ಷೇತ್ರದಲ್ಲಿ ಟೊಂಕ ಕಟ್ಟಿ ನಿಲ್ಲಬೇಕು. ಇಂತಹವರ ಕೆಲಸದಿಂದ ವಜಾ ಮಾಡಿ ತನಿಖೆ ಮಾಡಿಸಿ ಸತ್ಯಾಸತ್ಯತೆ ಹೊರತೆಗಿಬೇಕು. ಇಲ್ಲದೆ ಹೋದ್ರೆ ಸರ್ಕಾರ ಎಷ್ಟೇ ಜನಪರ ಕೆಲಸ ಮಾಡಿದ್ರೂ ಇಂತಹ ಪಿಡಿಒಗಳ ಎಡವಟ್ಟಿನಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾ ಈ ಸ್ಟೋರಿ ಮುಗಿಸ್ತಿದ್ದೇವೆ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಆದಷ್ಟು ಬೇಗ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ.